ಇವತ್ತು ಮದುವೆ ಮುಂಜಿಗಳಲ್ಲಿ ಮಾಡೋಂಥ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡೋದು ತೋರಿಸ್ತಾ ಇದ್ದೀನಿ. ಅಡುಗೆಯವ್ರ ಶೈಲಿನಲ್ಲಿ ಮಾಡೋದನ್ನೇ ತೋರಿಸ್ತಾ ಇದ್ದೀನಿ ನಾನು. ಒಂದು ಹಿಡಿಯಷ್ಟು ಕಡಲೆಬೇಳೆ, ಒಂದು ಅರ್ಧ ಹಿಡಿಯಷ್ಟು ತೊಗರಿಬೇಳೆ ಹಾಕ್ಬಿಟ್ಟು ಎರಡನ್ನೂ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು 2 ಸತಿ ನೀರು ಹಾಕಿ ನೆನೆ ಇಡಬೇಕು. ಒಂದು 2 ಅವರ್ಸ್ ತನಕ ನೆಂದ್ರೂ ಆಗುತ್ತೆ. ಟೈಮ್ ಇಲ್ಲ ಅಂತಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿ ಅಟ್ಲೀಸ್ಟು. ಚೆನ್ನಾಗಿ ನೆನೆಯಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ಬೂದುಗುಂಬಳಕಾಯಿನ ಸಿಪ್ಪೆ ತೆಕ್ಕೊಂಬಿಟ್ಟು ಒಳಗಿಂದು ಬೀಜ ತಿರುಳು ಎಲ್ಲ ತೆಗೆದುಬಿಟ್ಟು ಹೆಚ್ಕೋಬೇಕು. ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಳ್ಳಿ. ಬೂದುಗುಂಬಳಕಾಯಿ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಸೈಜಲ್ಲೇ ಹೆಚ್ಕೊಳ್ಳಿ. ನಮ್ಮ ಮನೆಯಲ್ಲಿ ಬೂದುಗುಂಬಳಕಾಯಿನ ಫಸ್ಟಿಗೆ ಹೊಡಿತೀವಲ್ವ, ಕಟ್ ಮಾಡ್ತೀವಲ್ವ, ಆ ಥರ ಚಾಕುನಲ್ಲಿ ಕಟ್ ಮಾಡಲ್ಲ. ಆಮೇಲಾದರೆ ಕಟ್ ಮಾಡ್ಬೋದು. ಫಸ್ಟಿಗೆ ಗಂಡ್ಮಕ್ಳ ಕೈನಲ್ಲಿ ಎತ್ತು ಹಾಕಿಸಿ ಅದನ್ನು ಒಡಿಸ್ಬಿಟ್ಟು ಆಮೇಲಿಂದ ನಾವು ಮಾಡ್ತೀವಿ ಅದರಲ್ಲಿ ಅಡುಗೆ. ಹಾಗಾಗಿ ಅದು ಶೇಪ್ಲೆಸ್ಸಾಗಿ ಕಾಣಿಸ್ತಾ ಇದೆ ನಿಮಗೆ ಅಷ್ಟೇನೆ. ಅದೊಂಥರ ಒಂದು ಮನೆ ಪದ್ಧತಿಗಳ ಥರ ಅನ್ಕೋಬೋದು. ಆಮೇಲೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಬೂದುಗುಂಬಳಕಾಯಿನ ಹೆಚ್ಕೊಳ್ಳಿ. ಬೂದುಗುಂಬಳಕಾಯಿ ಬೀಜನೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಒಣಗಿಸ್ಬಿಟ್ಟು ತೆಗೆದಿಟ್ಕೊಂಡ್ರೆ ನೀವು ಅದನ್ನು ರೋಸ್ಟ್ ಮಾಡಿಕೊಂಡು ಸೇವಿಸೋದ್ರಿಂದ ಪ್ರೋಟೀನು, ಜಿಂಕು ಎಲ್ಲ ತುಂಬ ಸಿಗುತ್ತೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ನೀವು ಸುಮ್ಮನೆ ಸ್ನ್ಯಾಕಿಂಗ್ಗೆ ಅಂತ ಅಂದ್ಬಿಟ್ಟು ಅದ್ರ ಬೀಜನ ಉಪಯೋಗಿಸ್ಬೋದು. ಇಷ್ಟೊಂದು ಬಗೆ ಸೀಡ್ಸ್ ಎಲ್ಲ ತಿಂತೀವಲ್ವ, ಪಂಪ್ಕಿನ್ ಸೀಡ್ಸು, ಆ ಥರ ಇದು ಆ್ಯಶ್ಗಾರ್ಡ್ ಸೀಡ್ಸೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂಥದ್ದೇ. ಹೆಚ್ಚಿರೋ ಹೋಳುಗಳನ್ನು ಒಂದು ಬಟ್ಲಷ್ಟು ಆಗೋಷ್ಟು ತೆಗೆದಿಟ್ಕೊಂಡಿದ್ದೀನಿ. ನಾನು ಒಂದು ಹೊತ್ತಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ಅಷ್ಟೇನೆ. ಇಷ್ಟು ಮಾಡಿದ್ರೆ ಒಂದು 4-5 ಜನ ಇರೋ ಮನೆಯಲ್ಲಿ ಒಂದು ಹೊತ್ತಲ್ಲಿ ಫುಲ್ ಖಾಲಿ ಆಗೋಗ್ಬಿಡುತ್ತೆ. ಇನ್ನೂ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನೀವು ಜಾಸ್ತಿ ಬೂದುಗುಂಬಳಕಾಯಿ ಹಾಕ್ಕೊಳ್ಳಿ. ಆಮೇಲೆ ಈ ಹೆಚ್ಚಿರೋ ಹೋಳುಗಳಿಗೆ ಸ್ವಲ್ಪ ಹೋಳು ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಅದನ್ನು ಮುಚ್ಚಿಟ್ಬಿಟ್ಟು ಬೇಯಿಸ್ಕೋಬೇಕು. ಅದು ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಬೇಳೆಗಳು ನೆನೆಸಿಟ್ಟಿದ್ದೀವಲ್ಲ ಅದನ್ನು ರುಬ್ಬೋಣ. ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಒಂದು ಹಿಡಿಯಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಆಮೇಲೆ 1 ಇಂಚಷ್ಟು ಶುಂಠಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ದೊಡ್ಡವ್ರು ಮಾತ್ರ ತಿಂತೀರ ಅನ್ನೋದಾದರೆ. ಹಸಿರು ಮೆಣಸಿನ್ಕಾಯಿಗೂ ಅಷ್ಟೇ ನಿಮಗೆ ಖಾರಕ್ಕೆ ತಕ್ಕನಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನೊಂದು 4 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. 1 ಚಮಚದಷ್ಟು ಜೀರಿಗೆ, ಒಂದು 4 ಕಾಳು ಮೆಣಸು ಸೇರಿಸ್ತಾ ಇದ್ದೀನಿ. ನೀವು ಈ ಸ್ಟೇಜಲ್ಲಿ ಸ್ವಲ್ಪ ಕೊತ್ತಂಬರಿ ಬೀಜನೂ ಹಾಕೋಬಹುದು ಬೇಕು ಅಂತಂದರೆ. ನಾನೇನು ಹಾಕಿಲ್ಲ. ಇದಿಷ್ಟೇ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮೆಣಸು ಮತ್ತು ಜೀರಿಗೆದು ಮತ್ತು ಬೇಳೆಗಳದ್ದು ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ. ನಾನು ಬೇರೆ ಮಜ್ಜಿಗೆ ಹುಳಿಗಳು ತೋರಿಸಿದ್ದೀನಲ್ಲ, ಅದರಲ್ಲಿ ಕೊತ್ತಂಬರಿ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಏನೂ ಸೇರಿಸಿಲ್ಲ, ಯಾಕಂದರೆ ಬಿಳಿ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಲ್ವ, ಅದಕ್ಕೋಸ್ಕರ. ಅದೆಲ್ಲ ಹಾಕಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತಲ್ವ, ಅದಕ್ಕೆ ನಾನೇನು ಬೇರೆ ಕೊತ್ತಂಬರಿ ಸೊಪ್ಪಾಗಲಿ ಕೊತ್ತಂಬರಿ ಆಗಲಿ ಕಡ್ಡಿ ಆಗಲಿ ಏನೂ ಹಾಕಿಲ್ಲ. ಆಮೇಲೆ ಇವಾಗ ಬೆಂದಿರೋ ಹೋಳುಗಳಿಗೆ ಉಪ್ಪು ಸೇರಿಸ್ಬಿಟ್ಟು ಒಂದು 5 ನಿಮಿಷ ಮತ್ತೆ ಕುದಿಸ್ಕೊಂಡು ಅದಾದಮೇಲೆ ರುಬ್ಬಿಟ್ಟಿದ್ವಲ್ವ ಮಸಾಲೆ, ಅದನ್ನು ಹಾಕ್ಕೋಬೇಕು. ನೋಡಿ ಎಲ್ಲ ವೈಟ್ ಕಲರೇ ಇದೆ. ನೀವು ಬೇರೆ ಕಲರ್ಸ್ ಆ್ಯಡ್ ಮಾಡಿದ್ರೆ ಅದು ಮಜ್ಜಿಗೆ ಹುಳಿ, ಅಡುಗೆಯವ್ರ ಶೈಲಿ ಮಜ್ಜಿಗೆ ಹುಳಿ ಕಾಣಲ್ಲ ಅಷ್ಟೇ. ಟೇಸ್ಟ್ ಎಲ್ಲ ಚೆನ್ನಾಗೇ ಇರುತ್ತೆ ಯಾವ ಥರ ಮಾಡಿದ್ರೂ. ಬಟ್ ನಿಮಗೆ ಅಡುಗೆಯವ್ರ ಸ್ಪೆಷಲ್ಲು ಅಂತ ಮಾಡಬೇಕು ಅಂತನ್ನುವಾಗ ಈ ಥರ ನೀವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಬೆಂದ್ಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಬೇಳೆಗಳು. ಹೀಗೆ ಗಟ್ಟಿ ಆದಮೇಲಿಂದ ನಾವು ಸ್ವಲ್ಪ ಮೊಸರು ಸೇರಿಸ್ಕೋಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕು. ಇದು ಕುದ್ಬಿಟ್ಟು ಇದೆಲ್ಲ ಬೇಳೆಗಳು ಬೆಂದು ಆಮೇಲೆ ಹೋಳಿಗೆ ಉಪ್ಪು ಖಾರ ಎಲ್ಲ ಹಿಡಿಯೋವರೆಗೂ ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ. ಇಷ್ಟು ಗಟ್ಟಿಯಾಗಿ ಮಾಡ್ಕೋಬಹುದು. ಮಜ್ಜಿಗೆ ಹಾಕ್ದಿರ ಈಗೇ ಒಗ್ಗರಣೆ ಹಾಕ್ಬಿಟ್ಟು ಮಾಡ್ಕೋಬೋದು. ಮಜ್ಜಿಗೆ ಹುಳಿ ಅಲ್ವಾ, ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ಸೇರಿಸಿದ್ರೆ ಒಳ್ಳೆಯದು ಅಂತಂದ್ಬಿಟ್ಟು ನಾನಿಲ್ಲಿ 2 ಸೌಟಷ್ಟು ಗಟ್ಟಿ ಮೊಸರು, ತುಂಬ ಗಟ್ಟಿಯಾಗಿದೆ ಆಲ್ರೆಡಿ, ನಂಗೆ ಇಷ್ಟು ಗಟ್ಟಿಯಾಗೇನು ಬೇಡ, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಸೇರಿಸ್ತೀನಿ. ಮಜ್ಜಿಗೆ ಡಬ್ಬಿಗೆನೇ ನೀರನ್ನು ಸೇರಿಸ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. 1 ಲೋಟದಷ್ಟು ನೀರನ್ನು ಮತ್ತೆ ನಾನು ಆ್ಯಡ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಒಂದು ಎಸ್ಲಷ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ. ಎಲ್ಲ ಕುದ್ದಾದ್ಮೇಲೆ ಹಾಕಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ನೀವು ಇಂಗು ನೀರು ಬೇಕಾದರೆ ಹಾಕೋಬೋದು. ನಾನು ಇಂಗು ನೀರು ಹಾಕಿದ್ದೆ, ಆದರೆ ಅದನ್ನು ಶೂಟ್ ಮಾಡೋದು ಮರೆತುಬಿಟ್ಟಿದ್ದೀನಿ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ, ತೆಳುವಾಗಿ, ತೀರಾ ಗಟ್ಟಿ ಮಾಡಿಲ್ಲ. ಆಮೇಲೆ ತಿರ್ಗಾ ಅದು ಕುದ್ದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತಲ್ವ, ತಣ್ಣಗಾಗ್ತಾಗ್ತಾನೂ ಗಟ್ಟಿ ಆಗುತ್ತೆ. ಹಾಗಾಗಿ ಅತೀ ಗಟ್ಟಿಯಾಗಿ ಮಾಡ್ಕೊಂಡಿಲ್ಲ ಫಸ್ಟ್ಗೆ. ಲಾಸ್ಟಲ್ಲಿ ಒಂದು ಇಂಗು ಸಾಸಿವೆ ಒಗ್ಗರಣೆ ಹಾಕ್ಬೋದು. ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗಿರೋಂಥ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಅಂತೂ ತುಂಬ ರುಚಿಯಾಗಿರುತ್ತೆ. ನೀವು ಬರೀ ಅನ್ನ ಮಾಡ್ಕೊಂಬಿಟ್ಟು ಅದಕ್ಕೆ ಮಜ್ಜಿಗೆ ಹುಳಿ ಹಾಕ್ಕೊಂಡು ತಿಂದುಬಿಟ್ರೆ ಸ್ವರ್ಗನೇ. ಖಂಡಿತ ನೀವು ಟ್ರೈ ಮಾಡಿ ಈ ಥರದ್ದೊಂದು ಮಜ್ಜಿಗೆ ಹುಳಿನ. ನಿಮ್ಮ ಮನೆಯಲ್ಲಿ ಮಜ್ಜಿಗೆ ಹುಳಿ ಹೇಗೆ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತಿನ್ನೋವಾಗ ಇದ್ರ ಜೊತೆಗೆ ಬಾಳಕ ಅಥವಾ ಮಜ್ಜಿಗೆ ಮೆಣಸಿನ್ಕಾಯಿ ಅಂತೀವಲ್ವ ಅದು, ಅಥವಾ ಸಂಡಿಗೆ ಏನಾದರೂ ಇದ್ದರೆ ತುಂಬ ರುಚಿಯಾಗಿರುತ್ತೆ. ನಾನಿವತ್ತು ಬಾಳಕ ಕರೆದಿದ್ದೆ, ಅದನ್ನು ಸೇರಿಸ್ಕೊಂಡು ಊಟ ಮಾಡಿದ್ರೆ ಸ್ವರ್ಗನೇ.